ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ಪ್ರತಿಯೊಬ್ಬ ಟೈಲರ್ ಹತ್ರ ಹಾಗೆ ಟೈಲರಿಂಗ್ ಕೆಲಸ ಹೊಸದಾಗಿ ಕಲಿಯೋರ ಹತ್ರ ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ಖಂಡಿತ ನೋಟ್ಸ್ ಇರಲೇಬೇಕು. ಅದ್ರ ಜೊತೆಗೆ ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್ ಇದೆ ನನ್ನ ಹತ್ರ. ಆ ನೋಟ್ಸು ಮತ್ತು ವೀಡಿಯೋಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ನೋಡಿ. ಇದು ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸು. ಇದರಲ್ಲಿ ನಿಮಗೆ 4 ಡಾಟ್ ಬ್ಲೌಸು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ಟು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಹಾಫ್ ಕಾಲರ್ ನೆಕ್ಕು, ಫುಲ್ ಕಾಲರ್ ನೆಕ್ಕು, ಈ ರೀತಿ ಬ್ಲೌಸಸ್ಸಲ್ಲಿ ಏನು ಮಾಡಲ್ಸ್ ಇದ್ದಾವೆ ಎಲ್ಲ ಮಾಡಲ್ಸ್ದು ಇದು ಕಟಿಂಗ್ ಮಾಡುವಂಥ ನೋಟ್ಸು. ಅದೇ ರೀತಿ ಚೂಡಿದಾರ್ ಟಾಪ್ಸ್ದು ಇದೆ. ಸೈಡ್ ಓಪನ್ ಟಾಪು, ಬೋಟ್ ನೆಕ್ಕು, ಅಂಬ್ರೆಲಾ, ಫುಲ್ ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್ಕು ಮತ್ತು ಏಲೇನ್ ಕುರ್ತಾ, ಈ ರೀತಿ ಚೂಡಿದಾರ್ ಟಾಪಲ್ಲಿ ಏನಿದಾವೆ ಎಲ್ಲ ಮಾಡಲ್ಸ್ದು ನಿಮಗೆ ನೋಟ್ಸ್ ಕಟಿಂಗ್ ಮಾಡುವಂಥ ನೋಟ್ಸು. ಉದಾಹರಣೆಗೆ ಈಗ ಇದು 4 ಡಾಟ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ. ಅದರಲ್ಲಿ ಈಗ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ನಿಮಗೆ ಟೋಟಲ್ 11 ಪಾಯಿಂಟ್ಸ್ ಇರುತ್ತೆ. ಈ 11 ಪಾಯಿಂಟ್ಸ್ ಪ್ರಕಾರ ನೀವು ಒಂದು ಪಾಯಿಂಟ್ಸ್ನ ಓದ್ಕೊಂಡು ಮಾರ್ಕಿಂಗ್ ಮಾಡ್ತಾ ಬಂದರೆ ಬ್ಯಾಕ್ ಸೈಡ್ ಪಾರ್ಟ್ ಕಂಪ್ಲೀಟಾಗಿ ನೀವು ಮಾರ್ಕಿಂಗ್ ಮಾಡ್ಬೋದು. ಇದಕ್ಕೆ ನಿಮಗೆ ಉದಾಹರಣೆನೂ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ. ಇದರಲ್ಲೇ ನಿಮಗೆ ಈ ಪಾಯಿಂಟ್ಸಲ್ಲೇ ಫಾರ್ಮುಲಾನೂ ಇರುತ್ತೆ. ಆ ಫಾರ್ಮುಲಾ ಪ್ರಕಾರ ನೀವು ಶೋಲ್ಡರು, ನೆಕ್ ವಿಡ್ತ್, ಆರ್ಮಲ್ ಡೌನಿಂಗೆಲ್ಲ ಈಸಿಯಾಗಿ ಮಾರ್ಕಿಂಗ್ ಮಾಡ್ಬೋದು. ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇದ್ದರೂ ನೀವು ಕಟಿಂಗ್ ಮಾಡ್ಬೋದು. ಬ್ಯಾಕ್ ಸೈಡ್ ಪಾರ್ಟ್ ಆದ ನಂತರ ಅದರದ್ದು ಇಮೇಜ್ ಇರುತ್ತೆ. ಯಾವ್ಯಾವ ಮಾರ್ಕಿಂಗ್ ಎಲ್ಲೆಲ್ಲಿ ಬರುತ್ತೆ, ಯಾವ ರೀತಿ ನಾವು ಮಾರ್ಕಿಂಗ್ ಮಾಡಬೇಕಂತ ನಿಮಗೆ ಇಮೇಜ್ ಸಮೇತ ಇರುತ್ತೆ. ಹಾಗೆ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೂ ನಿಮ್ಗೆ ಟೋಟಲ್ 11 ಪಾಯಿಂಟ್ಸ್ ಇರುತ್ತೆ. ಇದು ಫಾರ್ಮುಲಾ ಪ್ರಕಾರನೇ ಇರುತ್ತೆ. ಇದ್ರ ಪ್ರಕಾರ ನೀವು ಫ್ರಂಟ್ ಸೈಡ್ ಪಾರ್ಟ್ನ ಮಾರ್ಕಿಂಗ್ ಮಾಡ್ಬೋದು. ಅದರದ್ದು ಡಯಾಗ್ರಾಮ್ ಇರುತ್ತೆ, ಇಮೇಜು, ಇದನ್ನು ನೋಡ್ಕೊಳ್ಬೋದು ನೀವೆಲ್ಲಾದರೂ ಮಿಸ್ಟೇಕ್ ಮಾಡಿದ್ದೆ. ನೆಕ್ಸ್ಟು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದು, ಅದರದ್ದು ಪಾಯಿಂಟ್ಸ್ ಇರುತ್ತೆ, ಅದರದ್ದು ಇಮೇಜ್ ಇರುತ್ತೆ. ಇದ್ರ ಪ್ರಕಾರನೂ ನೀವು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಬೋದು. ಹಾಗೆ ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಸ್ಲೀವ್ಸ್ದು ಇಮೇಜ್ ಇರುತ್ತೆ. ಈ ರೀತಿ ಕಂಪ್ಲೀಟ್ ಎಲ್ಲ ನಿಮಗೆ ಓಕೆನಾ, ಇದರಲ್ಲಿ ಎಲ್ಲದೂ ಇರುತ್ತೆ. ನಾನೇನು ತಿಳಿಸ್ಕೊಟ್ನೋ ಬೋಟ್ ನೆಕ್ಕು, ಪ್ರಿನ್ಸ್ ಕಟ್ಟು, ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್, ಫುಲ್ ಕಾಲರ್ ನೆಕ್ಕು ಮತ್ತು ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಈ ರೀತಿ ಏನು ಮಾಡಲ್ಸ್ ನಿಮಗೆ ಬ್ಲೌಸಸ್ ಆಗಿರ್ಬೋದು, ಚೂಡಿದಾರ್ ಟಾಪ್ಸ್ದಾಗಿರ್ಬೋದು ಏನು ತಿಳಿಸ್ಕೊಟ್ನೋ ಕಂಪ್ಲೀಟ್ ನಿಮಗೆ ಎಲ್ಲ ಮಾಡಲ್ಸ್ದು ಪಾಯಿಂಟ್ಸ್ ಇರುತ್ತೆ, ಫಾರ್ಮುಲಾ ಪ್ರಕಾರ ಕ್ಲಿಯರ್ ಇರುತ್ತೆ, ಅದರದ್ದು ಇಮೇಜು ಡಯಾಗ್ರಾಮ್ಸ್ ಇರುತ್ತೆ. ನೀವು 10 ಸಾರಿ ವೀಡಿಯೋ ನೋಡಿದಾಗ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ, ಒಂದು ಸಾರಿ ನೀವು ನೋಟ್ಸ್ನ ನೋಡೋದ್ರಿಂದ ಕಂಪ್ಲೀಟ್ ಒಂದು ಬ್ಲೌಸ್ನೇ ಕಟ್ ಮಾಡ್ಬೋದು, ಅಷ್ಟು ಕ್ಲಿಯರ್ ಇರುತ್ತೆ. ನೋಟ್ಸು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಈಗ ಆನ್ಲೈನ್ ಕ್ಲಾಸಸ್ ರೆಕಾರ್ಡ್ ವೀಡಿಯೋಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಂತರ ಈ ನೋಟ್ಸು ಮತ್ತು ವೀಡಿಯೋಸ್ನ ಯಾವ ರೀತಿ ತೊಗೊಳ್ಬೇಕಂತ ತಿಳಿಸ್ಕೊಡ್ತೀನಿ. ಈ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸು ಲೈವ್ ಏನಿರೋದಿಲ್ಲ, ರೆಕಾರ್ಡೆಡ್ ವೀಡಿಯೋಸು ಓಕೆನಾ. ಈ ರೆಕಾರ್ಡೆಡ್ ವೀಡಿಯೋಸಲ್ಲಿ ನಿಮಗೆ ಫಸ್ಟಿಂದ ಲಾಸ್ಟ್ವರೆಗೂ ಇರುತ್ತೆ. ಜಸ್ಟ್ ನಿಮಗೆ ಬೇಸಿಕ್ಸ್ ಗೊತ್ತಿದ್ರೆ ಸಾಕು. ಮಿಷನ್ಗೆ ದಾರ ಹಾಕೋದಾಗಿರ್ಬೋದು, ಇಲ್ಲಾಂದರೆ ಸ್ಟ್ರೈಟಾಗಿ ಹೊಲಿಗೆ ಹಾಕೋದಾಗಿರ್ಬೋದು, ಈ ರೀತಿ ನಿಮಗೆ ಬೇಸಿಕ್ಸ್ ಗೊತ್ತಿದ್ರೆ ಸಾಕು, ನೀವು ಈ ವೀಡಿಯೋಸ್ನ ತೊಗೊಳ್ಬೋದು, ಅದ್ರ ಜೊತೆಗೆ ನೋಟ್ಸ್ನ ತೊಗೊಳ್ಬೋದು. ಈ ವೀಡಿಯೋಸಲ್ಲಿ ರೆಕಾರ್ಡೆಡ್ ವೀಡಿಯೋಸಲ್ಲಿ ನಿಮಗೆ ಒಂದು ಪದ್ಧತಿಲಿ ಇರುತ್ತೆ, ಅಂದರೆ ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಇರುತ್ತೆ, ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಇರುತ್ತೆ. ಈ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸಲ್ಲಿ ನಿಮಗೆ ಬ್ಲೌಸಸ್ ಎಲ್ಲ ಮಾಡಲ್ ಬ್ಲೌಸಸ್ಸು ಇರುತ್ತೆ. ನೋಟ್ಸ್ನಲ್ಲಿ ತಿಳಿಸಿದ್ನಲ್ವ ಅದೇ ರೀತಿ ವೀಡಿಯೋಸಲ್ಲೂ ಎಲ್ಲ ಮಾಡಲ್ ಬ್ಲೌಸಸ್ಸು ಇರುತ್ತೆ. 4 ಡಾಟ್ ಬ್ಲೌಸು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ ವಿತ್ ಪ್ಯಾಡೆಡ್, ಪ್ರಿನ್ಸಸ್ ಕಟ್ ವಿತ್ ಬೋಟ್ ನೆಕ್ಕು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಫುಲ್ ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್ಕು, ಐವಿ ಕಾಲರ್ ನೆಕ್ಕು, ಸಬ್ಯಸಾಚಿ ಬ್ಲೌಸು, ಹಾಗೆ ಲಂಗ ಬ್ಲೌಸು. ಇಷ್ಟನ್ನು ಬಾಡಿ ಮೆಜರ್ಮೆಂಟ್ಸ್ಗೆ ಕಟಿಂಗ್ ಮಾಡೋದಾಗಿರ್ಬೋದು, ಇಲ್ಲ ಅಳತೆ ಬ್ಲೌಸು ತೊಗೊಂಡು ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು, ಡಿಸೈನ್ಸ್ ಮಾಡೋದು ಇರುತ್ತೆ. ಡ್ರೆಸ್ಸಸ್ಸು, ಚೂಡಿದಾರ್ ಟಾಪ್ಸು ಹಾಗೆ ಬಾಟಮ್ಸು. ಚೂಡಿದಾರ್ ಟಾಪಲ್ಲೂ ನಿಮಗೆ ಏಲೈನ್ ಕುರ್ತಾ, ಸೈಡ್ ಓಪನ್ನು, ಬೋಟ್ ನೆಕ್ಕು ಮತ್ತು ಅಂಬ್ರೆಲಾ, ಫುಲ್ ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್ಕು, ಐವಿ ಕಾಲರ್ ನೆಕ್ಕು. ಚೂಡಿದಾರ್ ಬಾಟಮಲ್ಲಿ ಪುಷ್ಬ್ಯಾಕ್ ಬಾಟಮು, ಸೆಮಿ ಪಟೇಲ ಬಾಟಮು, ಫುಲ್ ಪಟೇಲ ಬಾಟಮು ಮತ್ತು ಪೆನ್ಸಿಲ್ ಕಟ್ ಬಾಟಮು, ಈ ರೀತಿ ಡ್ರೆಸ್ಸಸ್ಸಲ್ಲಿ ಇರುತ್ತೆ. ಇದು ಅಷ್ಟೇ ನಿಮಗೆ ಬಾಡಿ ಮೆಜರ್ಮೆಂಟ್ಸ್ಗೆ ಕಟಿಂಗ್ ಮಾಡೋದಿರುತ್ತೆ. ಅಳತೆ ಟಾಪು, ಅಳತೆ ಬಾಟಮಿಂದ ಮೆಜರ್ಮೆಂಟ್ಸ್ನ ತೊಗೊಂಡು ಕಟಿಂಗ್ ಮಾಡೋದಿರುತ್ತೆ, ಸ್ಟಿಚಿಂಗ್ ಮಾಡೋದಿರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಇದ್ರ ಜೊತೆಗೆ ನಿಮಗೆ 6 ವೆರೈಟೀಸ್ ಆಫ್ ಗೌನ್ಸು ಓಕೆನಾ, ಗೌನ್ಸು ಕಟಿಂಗು ಮತ್ತು ಸ್ಟಿಚಿಂಗ್ ಇರುತ್ತೆ. ಇದ್ರ ಜೊತೆಗೆ ವೆಸ್ಟ್ರನ್ ಪ್ಯಾಟ್ರನ್ ಬ್ಲೌಸಸ್ಸು, ಒಂದು 10 ಟೈಪು ವೆಸ್ಟ್ರನ್ ಪ್ಯಾಟ್ರನ್ ಬ್ಲೌಸಸ್ಸು ಕಟಿಂಗು ಮತ್ತು ಸ್ಟಿಚಿಂಗ್ ಇರುತ್ತೆ. ಇಷ್ಟು ವೀಡಿಯೋಸಲ್ಲಿರುತ್ತೆ. ನೋಟ್ಸ್ನಲ್ಲಿ ನಿಮಗೆ ಫಸ್ಟೇ ತಿಳಿಸಿದ್ನಲ್ವ ಅಷ್ಟು ನೋಟ್ಸ್ನಲ್ಲಿರುತ್ತೆ. ವೀಡಿಯೋಸಲ್ಲಿ ಇಷ್ಟಿರುತ್ತೆ. ಇದು ನಿಮಗೆ ಒಂದು ಆರ್ಡರ್ ವೈಸ್ ಇರುತ್ತೆ. ಫಸ್ಟಿಂದ ಲಾಸ್ಟ್ವರೆಗೂ ಕಂಪ್ಲೀಟಾಗಿ ಒಂದು ಬ್ಲೌಸ್ನ ಕಟಿಂಗ್ ಮಾಡಿದರೆ ಅದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಇದು ವೀಡಿಯೋಸ್, ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್. ನೋಟ್ಸು ಮತ್ತು ವೀಡಿಯೋಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ತಿಳ್ಕೊಂಡಿದ್ದೀರಲ್ವ. ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರ, ವೀಡಿಯೋಸ್ ಯಾವ ರೀತಿ ಇರುತ್ತೆ ಅಂತ ಕೇಳಿದ್ರ ಓಕೆನಾ. ಈಗ ಈ ನೋಟ್ಸ್ ಯಾವ ರೀತಿ ತೊಗೊಳ್ಬೇಕು, ಅದರ ಬೆಲೆ ಎಷ್ಟು, ವೀಡಿಯೋಸ್ನ ಯಾವ ರೀತಿ ತೊಗೊಳ್ಬೇಕು, ಅದರ ಬೆಲೆ ಎಷ್ಟು ಅನ್ನೋದು ಈಗ ತಿಳಿಸ್ಕೊಡ್ತೀನಿ. ಗಮನ ಇಟ್ಟು ನೋಡಿ. ಫಸ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಕಾಣಿಸ್ತಾ ಇದೆ. ಇದು ಫೋನ್ಪೇ ಬಿಸ್ನೆಸ್ಸು, ಪೇಟಿಎಮ್ ಬಿಸ್ನೆಸ್ಸು, ಹೀಗೆ ಎಲ್ಲದಕ್ಕೂ ಒಂದೇ ನಂಬರು. ಯೆಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು 9108108635 ಫೋನ್ಪೇ ಗೂಗಲ್ ಪೇ ನಂಬರು. ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇದೆ ಅಲ್ವ, ಇದು ವಾಟ್ಸಪ್ ನಂಬರು ಓಕೆನಾ. ವೀಡಿಯೋನ ಸ್ಟಾಪ್ ಮಾಡಿ ಈ ನಂಬರ್ನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ನೋಟ್ಸ್ದು ಒರಿಜಿನಲ್ ಪ್ರೈಸು 1500 ರೂಪಾಯಿ ಇದೆ. ವೀಡಿಯೋಸ್ದು ಒರಿಜಿನಲ್ ಪ್ರೈಸು 4000 ರೂಪಾಯಿ ಇದೆ.
ಆಫರಲ್ಲಿ ನಿಮಗೆ ನೋಟ್ಸು 1000 ರೂಪಾಯಿಗೆ ಸಿಗ್ತಾಯಿದೆ, ವೀಡಿಯೋಸು 2000 ರೂಪಾಯಿಗೆ ಸಿಗ್ತಾಯಿದೆ. ನೋಟ್ಸ್ನ ಆಫರ್ ಪ್ರೈಸು 1000 ರೂಪಾಯಿ, ವೀಡಿಯೋಸ್ನ ಆಫರ್ ಪ್ರೈಸು 2000 ರೂಪಾಯಿ. ನಿಮಗೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ನ ಕೊಟ್ಟಿದ್ದೀನಲ್ವ, ಆ ನಂಬರ್ಗೆ ನೀವು ನೋಟ್ಸ್ ಬೇಕು ಅಂದರೆ 1000 ರೂಪಾಯಿ ಅಮೌಂಟ್ನ ಪೇ ಮಾಡಬೇಕು, ವೀಡಿಯೋಸ್ ಬೇಕಂದರೆ 2000 ರೂಪಾಯಿ ಅಮೌಂಟ್ನ ಪೇ ಮಾಡಬೇಕು. ನೋಟ್ಸು ಮತ್ತು ವೀಡಿಯೋಸ್ ಎರಡೂ ಬೇಕಂದರೆ 3000 ರೂಪಾಯಿ ಅಮೌಂಟ್ನ ಪೇ ಮಾಡಬೇಕು. ನೀವು ಅಮೌಂಟ್ನ ಪೇ ಮಾಡಿದ ನಂತರ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಬೇಕು. ನಿಮಗೆ ಈಗ ಡಿಸ್ಪ್ಲೇ ಮೇಲೆ ಸ್ಕ್ರೀನ್ಶಾಟ್ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರಬೇಕು. ಆ ಸ್ಕ್ರೀನ್ಶಾಟ್ನ ತೊಗೊಂಡ ನಂತರ ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ನ ಕೊಟ್ಟಿದ್ದೀನಲ್ವ, ಈ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸ್ಬೇಕು. ಓಕೆನಾ? ಸ್ಕ್ರೀನ್ಶಾಟ್ ಕಳಿಸಿದ ನಂತರ ನಾನು ನಿಮಗೆ 1000 ರೂಪಾಯಿ ನೀವು ಅಮೌಂಟ್ನ ಪೇ ಮಾಡಿದರೆ ನಿಮಗೆ ನೋಟ್ಸ್ನ ಕಳಿಸ್ಕೊಡ್ತೀನಿ, 2000 ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ವೀಡಿಯೋಸ್ನ ಕಳಿಸ್ಕೊಡ್ತೀನಿ, 3000 ರೂಪಾಯಿ ಅಮೌಂಟ್ನ ಪೇ ಮಾಡಿ ನೀವು ಸ್ಕ್ರೀನ್ಶಾಟ್ನ ಕಳಿಸಿದರೆ ನೋಟ್ಸು ಮತ್ತು ವೀಡಿಯೋಸ್ ಎರಡನ್ನೂ ಕಳಿಸ್ಕೊಡ್ತೀನಿ. ನಿಮಗೆ ನೋಟ್ಸು PDF ಫೈಲ್ ಕಳಿಸ್ಕೊಡ್ತೀನಿ, ಪ್ರಿಂಟ್ ತೆಗೆದು ಕಳಿಸ್ಕೊಡೋದಿಲ್ಲ. ವಾಟ್ಸಪ್ಪಲ್ಲಿ PDF ಫೈಲ್ನ ಕಳಿಸ್ಕೊಡ್ತೀನಿ. ಈಗ ಡಿಸ್ಪ್ಲೇ ಮೇಲೆ ಕಾಣಿಸ್ತಿದೆ ನೋಡಿ, ಈ ರೀತಿ ಇರುತ್ತೆ. PDF ಫೈಲ್ನ ಕಳಿಸ್ಕೊಡ್ತೀನಿ, ಒರಿಜಿನಲ್ ಪ್ರಿಂಟ್ ಇದು. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟರ್ಗೆ ಹೋದರೆ ಇದು ಪ್ರಿಂಟ್ ತೆಗೆದು ಕೊಡ್ತಾರೆ. ವೀಡಿಯೋಸ್ ಬಂದುಬಿಟ್ಟು ವಾಟ್ಸಪ್ಪಲ್ಲಿ ವೀಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ. ಈ ರೀತಿ ಇರುತ್ತೆ. ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ ಲಿಂಕು, ಈ ರೀತಿ ಇರುತ್ತೆ. ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ವೀಡಿಯೋಸ್ ಓಪನ್ ಆಗುತ್ತೆ. ಲೈಫ್ ಟೈಮ್ ಇರುತ್ತೆ ವೀಡಿಯೋಸು, ನೀವು ಯಾವಾಗ ಬೇಕಾದರೂ ನೋಡ್ಬೋದು, ಎಷ್ಟು ಸಾರಿ ಬೇಕಾದರೂ ನೋಡ್ಬೋದು. ಒಂದು ವೇಳೆ ನಿಮಗೆ ನೋಟ್ಸು ಮತ್ತು ವೀಡಿಯೋಸ್ ಏನಾದರೂ ಡಿಲೀಟ್ ಆದರೆ ನನಗೆ ಒಂದು ಸಾರಿ ಫೋನ್ ಮಾಡಿದರೆ ನಾನು ನಿಮಗೆ ಮತ್ತೆ ರಿಟರ್ನು ಇನ್ನೊಂದು ಸಾರಿ ಕಳಿಸ್ಕೊಡ್ತೀನಿ. ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಬೇರೆ ಯಾರ ಕಡೆಯಿಂದ ಆದ್ರೂ ಫೋನ್ಪೇ ಗೂಗಲ್ ಪೇ ಮಾಡಿಸ್ಬೋದು. ನೀವು ಕ್ಯಾಶ್ ಬೇರೆಯವ್ರಿಗೆ ಕೊಟ್ಟು ನನ್ನ ಫೋನ್ ನಂಬರು ಕೊಡಿ, ಫೋನ್ಪೇದು ಮತ್ತು ಗೂಗಲ್ ಪೇದು ಕೊಟ್ಟು ಅಮೌಂಟ್ನ ಪೇ ಮಾಡಿಸಿ ಫೋನ್ಪೇಲಿ, ಅವ್ರಿಗೆ ಸ್ಕ್ರೀನ್ಶಾಟ್ನ ತೊಗೊಳಕ್ಕೆ ಹೇಳಿ. ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ನೀವು ಫಸ್ಟ್ ಕಳಿಸ್ಕೊಳ್ಳಿ. ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ಕಳಿಸಿದರೆ ಡೈರೆಕ್ಟಾಗಿ ನಿಮ್ಮ ವಾಟ್ಸಪ್ ನಂಬರ್ಗೆ ನೋಟ್ಸ್ PDF ಫೈಲ್ ಆಗಿರ್ಬೋದು, ಇಲ್ಲ ವೀಡಿಯೋಸ್ ಲಿಂಕ್ ಆಗಿರ್ಬೋದು, ಇಲ್ಲ ಎರಡೂ ಸೇರಿ ಆಗಿರ್ಬೋದು, ನಿಮ್ಮ ವಾಟ್ಸಪ್ ನಂಬರ್ಗೆ ಡೈರೆಕ್ಟಾಗಿ ನಾನು ಕಳಿಸ್ಕೊಡ್ತೀನಿ. ಇದರಲ್ಲಿ ಯಾವುದೇ ಥರದ ಮೋಸ ಇರೋದಿಲ್ಲ, 100% ನಿಮಗೆ ಜೆನ್ಯೂನ್ ಆಗಿರುತ್ತೆ. ನಾನು 5 ವರ್ಷದಿಂದ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾನೇ ಇದ್ದೀನಿ. ಕನ್ನಡ ಫ್ಯಾಷನ್ ಟೆಕ್ ಚಾನಲ್ ಇದೆ, ಈಗ ಹೊಸದಾಗಿದ್ದು ಲೇಡೀಸ್ ಟೈಲರ್ ಚಾನಲ್ ಇದೆ. ಯಾವುದೇ ಥರದ ಮೋಸ ಇಲ್ಲ, ನೀವು ಯಾವುದೇ ಡೌಟ್ನ ಇಟ್ಕೊಳ್ಬೇಡಿ. ತುಂಬ ಜನ ಹೊರಗಡೆ ಹೋಗಿ ಕೆಲಸ ಕಲಿಯೋದಕ್ಕೆ ತುಂಬ ಹಣ ವೇಸ್ಟ್ ಮಾಡ್ಕೊಂಡಿದ್ದಾರೆ. ನೀವು ಈ ವೀಡಿಯೋಸು ಮತ್ತು ನೋಟ್ಸ್ ತೊಗೊಳ್ಳೋದ್ರಿಂದ ನೀವು ಮನೇಲೇ ಕೂತ್ಕೊಂಡು ಈ ಟೈಲರಿಂಗ್ ಕೆಲಸನ ಪರ್ಫೆಕ್ಟಾಗಿ ಕಲ್ತ್ಕೊಳ್ಬೋದು. ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಈಗಲೇ ಅಮೌಂಟ್ನ ಪೇ ಮಾಡಿ ನೋಟ್ಸ್ ಆ್ಯಂಡ್ ವೀಡಿಯೋಸ್ನ ತೊಗೊಳ್ಳಿ. ನೆನಪಿರಲಿ, ಈ ಆಫರ್ ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ಈ ಆಫರ್ ಕ್ಲೋಸ್ ಆಗುವ ಒಳಗಡೆ ನೀವು ಸಾಧ್ಯವಾದಷ್ಟು ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸು ಮತ್ತು ವೀಡಿಯೋಸ್ನ ತೊಗೊಳ್ಳಿ. ತಮ್ನೆಲ್ಲು ಮತ್ತು ಟೈಟ್ಲನ್ನ ನೋಡಿದ್ರಲ್ವ, ಹೊಸದಾಗಿ ಟೈಲರಿಂಗ್ ಕೆಲಸ ಕಲಿಯೋರಿಗೆ ಮಾತ್ರ ಈ ವಿಡಿಯೋ ಅಂತ. ಈ ವಿಡಿಯೋದಲ್ಲಿ ಏನು ಅಂದರೆ, ಈ ಚಾನಲ್ ಹೊಸದಾಗಿ ಓಪನ್ ಮಾಡಿದಾಗ ನಾನೊಂದು 3 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೆ. ಸ್ಟಾರ್ಟಿಂಗಲ್ಲಿ ಮೆಜರ್ಮೆಂಟ್ಸ್ ತೊಗೊಳ್ಳುವಂಥ ವೀಡಿಯೋಸು, ಬ್ಲೌಸ್ ಮೆಜರ್ಮೆಂಟು ಮತ್ತು ಚೂಡಿದಾರ್ ಟಾಪ್ದು ಮತ್ತು ಚೂಡಿದಾರ್ ಬಾಟಮ್ದು. ಇದು ಬಾಡಿ ಮೆಜರ್ಮೆಂಟ್ಸ್ ಯಾವ ರೀತಿ ತೊಗೊಳ್ಬೇಕು ಮತ್ತು ಅಳತೆ ಟಾಪು, ಅಳತೆ ಬಾಟಮು, ಅಳತೆ ಬ್ಲೌಸಿಂದನೂ ಯಾವ ರೀತಿ ಅಳತೆನ ತೊಗೊಳ್ಬೇಕು ಅಂತ 3 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಒಂದು ವೀಡಿಯೋ ಟೆಕ್ನಿಕಲ್ ಇಶ್ಯೂಸಿಂದ ಎರರ್ ಆಗಿದೆ. ಬ್ಲೌಸ್ದು ಬಾಡಿ ಮೆಜರ್ಮೆಂಟ್ಸ್ ತೊಗೊಳ್ಳೋದು ಮತ್ತು ಅಳತೆ ಬ್ಲೌಸಿಂದ ಅಳತೆ ತೊಗೊಳ್ಳೋದು, ಆ ವಿಡಿಯೋ ಎರರ್ ಆಗಿದೆ. ನನಗೆ ತುಂಬ ಜನ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳ್ತಾ ಇದ್ದಾರೆ, ನಮಗೆ ಬಾಡಿ ಮೆಜರ್ಮೆಂಟ್ಸ್ ತೊಗೊಳ್ಳೋದಕ್ಕೆ ಬರೋದಿಲ್ಲ, ಬ್ಲೌಸ್ದು ಮತ್ತು ಅಳತೆ ಬ್ಲೌಸಿಂದ ಅಳತೆ ತೊಗೊಳ್ಳೋದಕ್ಕೆ ಬರೋದಿಲ್ಲ, ಒಂದು ವೀಡಿಯೋ ಅಪ್ಲೋಡ್ ಮಾಡಿ ಅಂತ. ನಾನು ಅವರಿಗೆ ಈ ಚಾನಲಲ್ಲಿ ಸ್ಟಾರ್ಟಿಂಗಲ್ಲೇ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಈ ಚಾನಲ್ನ ಓಪನ್ ಮಾಡಿ. ಚಾನಲ್ ಒಳಗಡೆ ಸ್ಟಾರ್ಟಿಂಗು ನೀವು ಸ್ಕ್ರೋಲ್ ಮಾಡಿದರೆ ಕೆಳಗಡೆ ನಿಮಗೆ 3ನೇ ವೀಡಿಯೋ ಸಿಗುತ್ತೆ. ಸ್ಟಾರ್ಟಿಂಗಲ್ಲೇ ಈ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೇನೆ ಆಲ್ರೆಡಿ, ಮೆಜರ್ಮೆಂಟ್ಸ್ ವೀಡಿಯೋಸ್ನ ನೋಡಿ ಅಂತ ನಾನು ಸಾಕಷ್ಟು ಜನಕ್ಕೆ ರಿಪ್ಲೈ ಕೊಟ್ಟಿದ್ದೀನಿ. ಅವ್ರು ಚೆಕ್ ಮಾಡಿದ್ದಾರೆ, ನೋಡಿದ್ದಾರೆ, ಬಟ್ ವೀಡಿಯೋ ಓಪನ್ ಆಗ್ತಾ ಇಲ್ಲ. ಓಕೆನಾ? ಅದು ಎರರ್ ಅಂತ ಬರ್ತಾಯಿದೆ ಮತ್ತು ಸುಮ್ಮನೆ ತಿರುಗ್ತಾನೇ ಇದೆ, ವೀಡಿಯೋ ಪ್ಲೇ ಆಗ್ತಾ ಇಲ್ಲ. ಅದು ಮತ್ತೆ ಅವ್ರು ರಿಟರ್ನ್ ನನಗೆ ಮೆಸೇಜ್ ಮಾಡಿ ಈ ರೀತಿ ಆಗ್ತಾಯಿದೆ ಅಂತ ಕೇಳಿದಾಗ ನಾನು ಚೆಕ್ ಮಾಡಿದರೆ ಅದು ಟೆಕ್ನಿಕಲ್ ಇಶ್ಯೂಸಿಂದ ಎರರ್ ಆಗಿದೆ, ವೀಡಿಯೋ ಪ್ಲೇ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಆ ವಿಡಿಯೋನ ಡಿಲೀಟ್ ಮಾಡಿದ್ದೀನಿ. ಬ್ಲೌಸ್ದು ಬಾಡಿ ಮೆಜರ್ಮೆಂಟು ಮತ್ತು ಅಳತೆ ಬ್ಲೌಸಿಂದ ಅಳತೆ ತೊಗೊಳ್ಳೋದು ಡಿಲೀಟ್ ಮಾಡಿಬಿಟ್ಟು ಆ ವಿಡಿಯೋನ ನಾನು ಸ್ಟಾರ್ಟಿಂಗಲ್ಲಿ ಅಪ್ಲೋಡ್ ಮಾಡಿದಾಗ ಆ ರಾ ಫುಟೇಜ್ ಏನಿರುತ್ತೋ ಅದನ್ನು ನಾನು ಬ್ಯಾಕಪ್ ಮಾಡಿ ಇಟ್ಕೊಂಡಿದ್ದೆ. ಆ ವಿಡಿಯೋ ರೆಕಾರ್ಡ್ ಮಾಡಿರೋದು ಅದನ್ನು ಮತ್ತೆ ನಾನು ಎಡಿಟಿಂಗ್ ಮಾಡಿ ಅದೇ ವಿಡಿಯೋನೇ ಈಗ ನಾನು ಮತ್ತೆ ಅಪ್ಲೋಡ್ ಮಾಡಿದ್ದೀನಿ. ನೀವು ಆಲ್ರೆಡಿ ಆ ವಿಡಿಯೋನ ನೋಡಿದರೆ ಈ ವಿಡಿಯೋನ ಸ್ಕಿಪ್ ಮಾಡಿ. ಹಾಗೆ ನಿಮಗೆ ಮೆಜರ್ಮೆಂಟ್ಸ್ ಪರ್ಫೆಕ್ಟಾಗಿ ತೊಗೊಳಕ್ಕೆ ಬರ್ತಾ ಇದೆ ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀವಿ, ಫಸ್ಟ್ ಟೈಮ್ ಈ ವಿಡಿಯೋಸ್ನ ನೋಡ್ತಾ ಇದ್ದೀವಿ ಅಂದರೆ ನೀವು ಪೂರ್ತಿಯಾಗಿ ನೋಡಿ. ಹಾಗೆ ಮೆಜರ್ಮೆಂಟ್ಸ್ ನಿಮಗೆ ತೊಗೊಳಕ್ಕೆ ಬರ್ತಾ ಇಲ್ಲ ಅಂದರೆ ಪೂರ್ತಿಯಾಗಿ ನೋಡಿ ಈ ವಿಡಿಯೋನ. ಬ್ಲೌಸ್ನಲ್ಲಿ ಬಾಡಿ ಮೆಜರ್ಮೆಂಟ್ಸ್ ಯಾವ ರೀತಿ ತೊಗೊಳ್ಬೇಕು, ಅಳತೆ ಬ್ಲೌಸ್ನಲ್ಲಿ ಯಾವ್ಯಾವ ಮೆಜರ್ಮೆಂಟ್ಸ್ನ ಯಾವ ರೀತಿ ತೊಗೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಬ್ಲೌಸು ಬಾಡಿ ಮೆಜರ್ಮೆಂಟ್ಸ್ ತೊಗೊಳ್ಳೋದಕ್ಕೆ ಫಸ್ಟು ಬ್ಯಾಕ್ ಲೆಂತ್ ತೊಗೊಳ್ಬೇಕು. ಶೋಲ್ಡರು ಸ್ಟಿಚ್ ಇರುತ್ತಲ್ವ ನೋಡ್ಕೊಳ್ಬೇಕು. ಈ ಶೋಲ್ಡರ್ ಸ್ಟಿಚ್ಚಿಂದ ಬ್ಯಾಕ್ ಲೆಂತ್ ತೊಗೊಳ್ಬೇಕು. ಬ್ಲೌಸು ಬಾಡಿ ಮೆಜರ್ಮೆಂಟ್ಸ್ ತೊಗೊಳ್ಬೇಕಾದ್ರೆ ಬ್ಲೌಸೇ ಹಾಕ್ಕೊಂಡಿರಬೇಕು. ಚೂಡಿದಾರ್ ಹಾಕ್ಕೊಂಡಾಗ ನಾವು ಎಕ್ಸಾಕ್ಟಾಗಿ ಪ್ರಾಪರಾಗಿ ತೊಗೊಳೋದಕ್ಕೆ ಬರೋದಿಲ್ಲ. ಬ್ಲೌಸ್ ಮೆಜರ್ಮೆಂಟ್ಸ್
ತೊಗೊಳ್ಬೇಕಂದ್ರೆ ಬ್ಲೌಸ್ ಹಾಕ್ಕೊಂಡಿರಬೇಕು, ಡ್ರೆಸ್ ಮೆಜರ್ಮೆಂಟ್ಸ್ ತೊಗೊಳ್ಬೇಕಾದ್ರೆ ಡ್ರೆಸ್ ಹಾಕ್ಕೊಂಡಿರಬೇಕು. ಆಗಲೇ ನಮಗೆ ಪ್ರಾಪರಾಗಿ ಪರ್ಫೆಕ್ಟ್ ಮೆಜರ್ಮೆಂಟ್ಸು ಸಿಗುತ್ತೆ. ಫಸ್ಟು ಶೋಲ್ಡರ್ ಸ್ಟಿಚ್ ಇರುತ್ತಲ್ವ, ಅಲ್ಲಿಂದ ಬ್ಯಾಕ್ ಲೆಂತ್, ಓಕೆನಾ, ಈ ರೀತಿ ಸ್ಟ್ರೈಟಾಗಿ ಟೇಪ್ನ ಇಟ್ಕೊಂಡು ಬ್ಯಾಕ್ ಲೆಂತ್ ಎಷ್ಟಿರುತ್ತೆ ನೋಡ್ಕೊಳ್ಬೇಕು. ನೆಕ್ಸ್ಟ್ ಹಾಗೆ ಸ್ಟ್ರೈಟಾಗಿ ಈ ಡೀಪ್ನ ಹಾಗೆ ಮೆಜರ್ ಮಾಡ್ಕೊಳ್ಬೇಕು. ಬ್ಯಾಕ್ ಡೀಪು ಕ್ರಾಸಾಗಿ ಏನು ತೊಗೊಳಕ್ಕೆ ಹೋಗಬೇಡಿ, ಅದು ನಾವು ಕಟಿಂಗ್ ಮಾಡಬೇಕಾದ್ರೆ ಮಿಸ್ಟೇಕ್ ಆಗುತ್ತೆ ಕೆಲವು ಟೈಮು. ಈ ರೀತಿ ಲೆಂತ್ ತಗೊಳ್ತೀವಲ್ವ, ಆಗಲೇ ನಾವು ಟೇಪ್ನ ಸ್ಟ್ರೈಟಾಗಿ ಇಟ್ಟಾಗ ಒಂದು ಅಂದಾಜು ಮೇಲೆ ಈ ರೀತಿ ನೋಡ್ಕೊಳ್ಳಿ, ಬ್ಯಾಕ್ ಲೆಂತು ಕರೆಕ್ಟಾಗಿ ಸಿಗುತ್ತೆ. ಇಲ್ಲ ಅಂದರೆ ಈ ಗ್ಯಾಪ್ ಎಷ್ಟಿರುತ್ತೋ ನೋಡ್ಕೊಳ್ಳಿ, ಈ ಗ್ಯಾಪ್ನ ನೋಡಿಕೊಂಡ್ರು ನೀವು ಲೆಂತ್ನಲ್ಲಿ ಇಷ್ಟನ್ನು ಮೈನಸ್ ಮಾಡಿದರೆ ಡೀಪ್ ಸಿಗುತ್ತೆ. ಡೀಪ್ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಅವ್ರಿಗೆ ಇಲ್ಲೇ ನಾವು ಇನ್ನೂ ಸ್ವಲ್ಪ ಜಾಸ್ತಿ ತೊಗೊಳ್ಬೋದು. ಬ್ಯಾಕ್ ಲೆಂತು ಮತ್ತು ಬ್ಯಾಕ್ ಡೀಪು. ನೆಕ್ಸ್ಟ್ ಹಾಗೆ ಶೋಲ್ಡ್ರ್ ಮೆಜರ್ಮೆಂಟು ನೋಡಿ. ಈ ಶೋಲ್ಡ್ರ್ ಮೆಜರ್ಮೆಂಟ್ ಅಷ್ಟೇ, ನಾವು ತುಂಬ ಕೆಳಗಡೆಯಿಂದ ತೊಗೊಳ್ಬಾರ್ದು. ಎಕ್ಸಾಕ್ಟಾಗಿ ನಾವು ಈ ಹಾರ್ಮೋಲ್ ಶೇಪ್ ಬರುತ್ತೆ ನೋಡಿ, ಸ್ಟಿಚ್ಚು ಸ್ಲೀವ್ ಅಟ್ಯಾಚ್ ಮಾಡಿರೋದು, ಅಲ್ಲಿಂದ ಟೇಪ್ನ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಆ ಕಡೆಯಿಂದ ಈ ಕಡೆವರೆಗೂ ಈ ರೀತಿ ಶೋಲ್ಡ್ರ್ ಮೆಜರ್ಮೆಂಟ್ನ ತೊಗೊಳ್ಬೇಕು. ಬ್ಯಾಕ್ ಲೆಂತು, ಬ್ಯಾಕ್ ಡೀಪು, ನೆಕ್ಸ್ಟು ಶೋಲ್ಡ್ರ್ ಮೆಜರ್ಮೆಂಟು. ಅದಾದ ನಂತರ ಚೆಸ್ಟ್ ಮೆಜರ್ಮೆಂಟು. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಫಸ್ಟು ಟೈಟಾಗಿ ತಗೊಳ್ಬೇಕು. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಈ ರೀತಿ ತುಂಬ ಟೇಪ್ನ ನೀಟಾಗಿ ತೊಗೊಂಡು ಈ ರೀತಿ ಟೈಟಾಗಿ ತೊಗೊಳ್ಬೇಕು. ಬ್ಯಾಕ್ ಸೈಡು ಟೇಪು ಈ ರೀತಿ ಕರೆಕ್ಟಾಗಿರಬೇಕು, ಲೂಸ್ ಇರಬಾರ್ದು, ಪರ್ಫೆಕ್ಟಾಗಿ ಟೈಟಾಗಿರಬೇಕು. ಇದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು. ಹಾಗೆ ಟೇಪ್ನ ಇಟ್ಕೊಂಡು ಬ್ಲೌಸ್ಗೆ ಮಿಡ್ಲ್ ಚೆಸ್ಟ್ ಮೆಜರ್ಮೆಂಟು ತೊಗೊಳ್ಬೇಕು. ಬಾಡಿ ಮೆಜರ್ಮೆಂಟ್ನ ತೊಗೊಳ್ಬೇಕಾದ್ರೆ ಇದು ಕೆಲವ್ರಿಗೆ ಅಪ್ಪರ್ ಚೆಸ್ಟು ಮತ್ತು ಮಿಡ್ಲ್ ಚೆಸ್ಟು ವ್ಯತ್ಯಾಸ ಇರುತ್ತೆ. ಹಾಗಾಗಿ ನಾವು ಒಂದು ಸಾರಿ ಮಿಡ್ಲ್ ಚೆಸ್ಟ್ ಮೆಜರ್ಮೆಂಟು ತೊಗೊಂಡ್ರೆ ಬೆಟರು. ಹಾಗೆ ಸೊಂಟದ ಅಳತೆ, ವೇಸ್ಟ್ ಮೆಜರ್ಮೆಂಟು, ಟೇಪ್ನ ಈ ರೀತಿ ಟೈಟಾಗಿ ಇಟ್ಕೊಂಡು ತೊಗೊಳ್ಬೇಕು. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಚೆಸ್ಟು, ಅಪ್ಪರ್ ಚೆಸ್ಟು, ಮಿಡ್ಲ್ ಚೆಸ್ಟು ಮತ್ತು ವೇಸ್ಟ್ ಮೆಜರ್ಮೆಂಟು. ಇದಾದ ನಂತರ ಮತ್ತೆ ಈ ಶೋಲ್ಡರ್ ಸೆಂಟ್ರಿಂದ ಟೇಪ್ನ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಈ ಡಾಟ್ ಪಾಯಿಂಟು, ಓಕೆನಾ, ಈ ಡಾಟ್ ಪಾಯಿಂಟ್ ಯಾವ ರೀತಿ ತೊಗೊಳ್ಬೇಕಂದ್ರೆ ಈ ಟೇಪು ಆಲ್ರೆಡಿ ನೋಡಿ ಈ ಬೆಂಡ್ ಆಗಿರುತ್ತೆ ನೋಡಿ, ಈ ರೀತಿ ಬೆಂಡ್ ಆದಾಗ ಸೆಂಟ್ರ್ ಪಾಯಿಂಟ್ ಯಾವುದು ಬರುತ್ತೋ ಅದನ್ನೇ ನಾವು ಡಾಟ್ ಪಾಯಿಂಟಾಗಿ ಕನ್ಸಿಡರ್ ಮಾಡಬೇಕು. ಒಂದು ವೇಳೆ ನಿಮಗೆ ಡಾಟ್ ಪಾಯಿಂಟ್ ಎಕ್ಸಾಕ್ಟಾಗಿ ತೊಗೊಳಕ್ಕೆ ಬಂದಿಲ್ಲ ಅಂದರೆ ನಾನು ನಿಮಗೆ ಬ್ಲೌಸ್ ಕಟ್ಟಿಂಗಲ್ಲಿ ಫಾರ್ಮುಲಾ ಪ್ರಕಾರ ಈ ಡಾಟ್ ಪಾಯಿಂಟ್ನ ಯಾವ ರೀತಿ ತೊಗೊಳ್ಬೇಕಂತ ತಿಳಿಸ್ಕೊಡ್ತೀನಿ. ಹಾಗೆ ಲೆಂತ್, ಫ್ರಂಟ್ ಲೆಂತ್ ಈ ರೀತಿ, ಚೆಸ್ಟು ನೋಡಿ ಈ ರೀತಿ ಎಲ್ಲಿ ಡೌನ್ ಆಗುತ್ತೋ ಅಲ್ಲಿವರೆಗೂ ಫ್ರಂಟು ಲೆಂತು. ಈ ಡಾಟ್ ಪಾಯಿಂಟು ಲೆಂತು ನಿಮಗೆ ತೊಗೊಳೋದಕ್ಕಾಗಿಲ್ಲ ಅಂದರೆ ನಾನು ಇದನ್ನು ಕಟಿಂಗಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಟೇಪ್ ಸ್ಟ್ರೈಟಾಗಿರಲಿ. ಫ್ರಂಟ್ ಡೀಪು ನೋಡಿಕೊಂಡು ಸ್ಟ್ರೈಟಾಗಿ ಟೇಪ್ನ ಇಟ್ಕೊಂಡು ಫ್ರಂಟ್ ಡೀಪ್ ಎಷ್ಟಿರುತ್ತೆ ಅಂತ ಒಂದು ಮೆಜರ್ ಮಾಡಿಕೊಂಡು ಫ್ರಂಟ್ ಡೀಪ್ನ ತೊಗೊಳ್ಬೇಕು, ಓಕೆನಾ. ನೆಕ್ಸ್ಟು ಹಾರ್ಮೋಲ್ ರೌಂಡಿಂಗು. ಹಾರ್ಮೋಲ್ ರೌಂಡಿಂಗು ಕರೆಕ್ಟಾಗಿ ಟೈಟಾಗಿ ಈ ರೀತಿ ಟೇಪ್ನ ಇಟ್ಕೊಂಡು ತೊಗೊಳ್ಬೇಕು. ಸ್ಲೀವ್ ಲೆಂತು, ಸ್ಲೀವ್ ಲೂಸು. ಸ್ಲೀವ್ ಲೆಂತು ಹಾಫ್ ಆದರೆ ಹಾಫು, ಎಲ್ಬೋ ಆದರೆ ಎಲ್ಬೋ, 3/4 ಆದರೆ 3/4, ಫುಲ್ ಆದರೆ ಫುಲ್ಲು, ಓಕೆನಾ. ಈ ರೀತಿ ಸ್ಲೀವ್ ಲೆಂತು, ಲೂಸು, ಸ್ಲೀವ್ ಲೂಸು ಟೈಟಾಗಿ. ನೀವು ಎಲ್ಬೋ ಆದರೆ ಎಲ್ಬೋ, 3/4 ಆದರೆ 3/4, ಫುಲ್ ಇದ್ದರೆ ಫುಲ್ಲು. ಸ್ಲೀವ್ ಲೆಂತು ಮತ್ತು ಲೂಸು ಇಷ್ಟು ಮೆಜರ್ಮೆಂಟ್ಸು ತೊಗೊಂಡ್ರೆ ನೀವು ಸಾಕಾಗುತ್ತೆ. ಬ್ಲೌಸು ಲೆಂತು, ಬ್ಯಾಕ್ ಡೀಪು, ಶೋಲ್ಡರು, ಫ್ರಂಟು, ಡಾಟ್ ಪಾಯಿಂಟು, ಚೆಸ್ಟು, ವೇಸ್ಟು, ಫ್ರಂಟ್ ಫುಲ್ ಲೆಂತು ಆದರೆ ಫ್ರಂಟ್ ಡೀಪು, ಮತ್ತು ಸ್ಲೀವ್ ಲೂಸು, ಸ್ಲೀವ್ ಲೆಂತು, ಹಾರ್ಮೋಲ್ ರೌಂಡಿಂಗು ಇಷ್ಟು ಬಾಡಿ ಮೆಜರ್ಮೆಂಟ್ಸು ಕಂಪಲ್ಸರಿ ತೊಗೊಳ್ಬೇಕು. ಬ್ಲೌಸ್ ಬಾಡಿ ಮೆಜರ್ಮೆಂಟ್ಸ್ ಯಾವ ರೀತಿ ತೊಗೊಳ್ಳೋದು ಅಂತ ನೋಡಿದ್ರಲ್ವ. ಈ ಅಳತೆ ಬ್ಲೌಸಿಂದನೂ ನಾವು ಮೆಜರ್ಮೆಂಟ್ಸ್ನ ಯಾವ ರೀತಿ ತೊಗೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಈಗ ಬಾಡಿ ಮೆಜರ್ಮೆಂಟ್ಸ್ ತೊಗೊಂಡು ಕಟಿಂಗ್ ಮಾಡ್ಬೋದು, ಅದು ಒಂದು ವಿಧಾನ. ಬಾಡಿ ಮೆಜರ್ಮೆಂಟ್ಸ್ಗೆ ಎಕ್ಸ್ಟ್ರಾ ಇಂಚಸ್ ಆ್ಯಡ್ ಮಾಡಿಬಿಟ್ಟು ಫಾರ್ಮುಲಾ ಪ್ರಕಾರ ಕಟಿಂಗ್ ಮಾಡ್ತೀವಿ ಬಾಡಿ ಮೆಜರ್ಮೆಂಟ್ಸ್ಗೆ, ಅದು ಒಂದು. ನೆಕ್ಸ್ಟು ಈ ಬ್ಲೌಸ್ ಏನಿದೆಯೋ ಅಳತೆ ಬ್ಲೌಸು ಆ್ಯಸ್ ಇಟ್ ಈಸ್ ಅಳತೆ ಬ್ಲೌಸು ತೊಗೊಂಡು ಅಳತೆ ಬ್ಲೌಸಿಂದನೇ ಈಗ ಬ್ಯಾಕ್ ಲೆಂತು, ಡೀಪು ಮತ್ತು ಸ್ಲೀವು ಹಾಗೆ ಲೈನಿಂಗ್ ಮೇಲೆ ನಾವು ಈ ಅಳತೆ ಬ್ಲೌಸ್ನ ಬಳಸ್ಕೊಂಡೇ ಡೈರೆಕ್ಟಾಗಿ ಮಾರ್ಕಿಂಗ್ ಮಾಡಿ ಕಟಿಂಗ್ನ ಮಾಡ್ಬೋದು.
ನೆಕ್ಸ್ಟ್ ಒನ್ನು ಈ ಅಳತೆ ಬ್ಲೌಸು ಓಕೆನಾ ತಗೊಂಡು ಟೇಪಿಂದ ನಾರ್ಮಲಾಗಿ ಈ ರೀತಿ ಅಳತೆ ಮಾಡ್ಕೊಳ್ತಾ ನಾವು ಲೈನಿಂಗ್ ಮೇಲೆ ಆ್ಯಸ್ ಇಟ್ ಈಸ್ ಅದೇನು ಬರುತ್ತೋ ಅಷ್ಟು ಇಂಚಸ್ನ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡ್ಬೋದು. 3 ಟೈಪು ಬಾಡಿ ಮೆಜರ್ಮೆಂಟ್ಸು ಮತ್ತು ಈ ಅಳತೆ ಬ್ಲೌಸ್ನ ಬಳಸ್ಕೊಂಡು ಟೇಪ್ ಇಲ್ಲದೇ ನಾವು ಡೈರೆಕ್ಟಾಗಿ ಅಳತೆ ಬ್ಲೌಸ್ನೇ ಇಟ್ಟು ಮಾರ್ಕಿಂಗ್ ಮಾಡ್ಬೋದು. ಇನ್ನೊಂದೇನೆಂದರೆ ಟೇಪ್ ಯೂಸ್ ಮಾಡಿಕೊಂಡು ಮೆಜರ್ಮೆಂಟ್ ಬ್ಲೌಸಿಂದ ಅಳತೆನ ತಗೊಂಡು ಲೈನಿಂಗ್ ಮೇಲೆ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು. ಈ 3 ಟೈಪಲ್ಲಿ ಬರುತ್ತೆ. ಈಗ ಇದೇನು ಅಂದರೆ ಈಗ ನಾನು ನಿಮಗೆ ಇದು ತೋರಿಸ್ತಾ ಇದ್ದೀನಿ ನೋಡಿ, ಈ ಅಳತೆ ಬ್ಲೌಸಿಂದ ಮೆಜರ್ಮೆಂಟ್ಸ್ ತೊಗೊಳ್ಳೋದು ಅಂತ. ಇದ್ರ ಉಪಯೋಗ ಏನು ಅಂದರೆ ನಿಮಗೆ ಗೊತ್ತಿರಬೇಕು. ಈಗ ಟೇಪಿಂದ ನಾವು ಬ್ಲೌಸ್ನಲ್ಲಿ ಯಾವ ರೀತಿ ಮೆಜರ್ಮೆಂಟ್ಸ್ನ ತೊಗೊಳ್ಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಈಗ ಇದನ್ನು ತೋರಿಸ್ತಿದ್ದೀನಲ್ವ, ಇದು ನೀವು ಕಲ್ತ್ಕೊಂಡ್ರೆ ನೆಕ್ಸ್ಟು ನೀವು ಲೈನಿಂಗ್ ಮೇಲೆ ಮಾರ್ಕಿಂಗ್ ಮಾಡಿ ಬ್ಲೌಸ್ ಕಟಿಂಗ್ ಮಾಡ್ತೀರ ನೋಡಿ, ಆ ಟೈಮಲ್ಲಿ ಈ ಅಳತೆ ಬ್ಲೌಸಿಂದ ಟೇಪಿಂದ ಅಳತೆ ಮಾಡಿಕೊಂಡು ನೀವು ಮಾರ್ಕಿಂಗ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇಷ್ಟಕ್ಕೆ ನಾನು ಈ ಅಳತೆ ಬ್ಲೌಸಿಂದ ಟೇಪ್ ಯೂಸ್ ಮಾಡಿಕೊಂಡು ಯಾವ ರೀತಿ ಮೆಜರ್ಮೆಂಟ್ಸ್ನ ತೊಗೊಳ್ಳೋದು ಯಾವ್ಯಾವುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇಷ್ಟೇ ಸಿಂಪಲ್ಲು. ಫಸ್ಟು ನೋಡಿ, ಬ್ಲೌಸಲ್ಲಿ ನಾವು ಟೇಪಿಂದ ಅಳತೆ ಮಾಡ್ಕೊಳ್ಬೇಕು, ಇಲ್ಲ ಅಳತೆ ಮಾಡಿಕೊಂಡು ಮಾರ್ಕಿಂಗ್ ಮಾಡಿ ಕಟ್ ಮಾಡಬೇಕು ಅಂದರೆ ಬ್ಲೌಸು ತುಂಬ ನೀಟಾಗಿರಬೇಕು, ಸುಕ್ಕಿರಬಾರ್ದು. ಸುಕ್ಕಿದ್ರೆ ಐರನ್ ಮಾಡ್ಕೊಳ್ಬೇಕು. ಚೂಡಿದಾರ್ ಟಾಪ್ ಆದರೆ ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಆಗುತ್ತೆ, ನಡೆಯುತ್ತೆ. ಬ್ಲೌಸಸ್ಸಲ್ಲಿ ಆ ರೀತಿ ಆಗೋದಿಲ್ಲ. ಕಂಪಲ್ಸರಿ ನಾವು ನೀಟಾಗಿ ಐರನ್ ಮಾಡಿಕೊಂಡೆ ಮೆಜರ್ಮೆಂಟ್ಸ್ನ ತೊಗೊಳ್ಬೇಕು. ನಾವು ಬ್ಲೌಸ್ನ ಇಟ್ಟು ಮಾರ್ಕಿಂಗ್ ಮಾಡಬೇಕಾದ್ರೂ ನಮಗೆ ಬ್ಲೌಸ್ ಅನ್ನೋದು ನೀಟಾಗಿರಬೇಕು, ಅಳತೆ ಬ್ಲೌಸು. ಫಸ್ಟು ಬ್ಯಾಕ್ ಲೆಂತು ಬ್ಲೌಸ್ಗೆ ಮೇನ್ ಒಂದೊಂದಾಗಿ ನಾನು ತಿಳಿಸ್ತಾ ಹೋಗ್ತೀನಿ, ಅಷ್ಟು ಮೆಜರ್ಮೆಂಟ್ಸ್ನ ನೆನಪಲ್ಲಿ ಇಟ್ಕೊಳ್ಳಿ. ಬ್ಲೌಸು ಬ್ಯಾಕ್ ಲೆಂತು ಟೇಪಿಂದ ಅಳತೆ ಮಾಡ್ಕೊಳ್ಳೋದು. ಹೀಗೆ ಮೇಲ್ಗಡೆ ಶೋಲ್ಡರ್ ಸ್ಟಿಚ್ ಇರುತ್ತೆ, ಅಲ್ಲಿಂದ ಈ ರೀತಿ ಟೈಟಾಗಿ ಎಳೆದು ಇದು ಎಷ್ಟು ಇಂಚ್ ಬರುತ್ತೆ ಅಂತ ಅಳತೆ ಮಾಡ್ಕೊಳ್ಬೇಕು. ಹಾಗೆ ಡೀಪು ಕಾಣಿಸ್ತಾ ಇದೆಯಲ್ವ ನಿಮಗೆ, ಡೀಪು ಗೊತ್ತಾಗುತ್ತೆ ಓಕೆನಾ. ಮೇಲ್ಗಡೆ ಶೋಲ್ಡರಿಂದ ನಾವು ಈ ರೀತಿ ಟೈಟಾಗಿ ಎಳೆದು ನೋಡಿಕೊಂಡ್ರೆ ಡೀಪು ಗೊತ್ತಾಗುತ್ತೆ. ಒಂದು ವೇಳೆ ನಿಮ್ಗೆ ಅಷ್ಟು ಪರ್ಫೆಕ್ಟಾಗಿ ಗೊತ್ತಿಲ್ಲ ಅಂದರೆ ಇದನ್ನು ಅಳತೆ ಮಾಡಿಕೊಂಡು ನೀವು ಬ್ಲೌಸ್ ಲೆಂತಲ್ಲಿ ಮೈನಸ್ ಮಾಡಿ ತೊಗೊಳ್ಬೋದು. ಇಲ್ಲಾಂದರೆ ಮಾರ್ಕಿಂಗ್ ಮಾಡಬೇಕಾದ್ರೆ ಇದನ್ನು ತೋರಿಸ್ಕೊಡ್ತೀನಿ, ತುಂಬ ಈಸಿ ಇರುತ್ತೆ. ಬ್ಲೌಸು ಬ್ಯಾಕ್ ಲೆಂತು ಮತ್ತು ಡೀಪು ಓಕೆನಾ. ಹಾಗೆ ಬ್ಲೌಸು ನೀವು ಕರೆಕ್ಟಾಗಿ ಇದನ್ನು ಐರನ್ ಮಾಡಿ ಇಟ್ಕೊಂಡಿದ್ದರೆ ನಿಮಗೆ ಬ್ಯಾಕ್ ಚೆಸ್ಟ್ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ಬ್ಲೌಸ್ ಯಾವ ರೀತಿ ಇರಬೇಕು ಅಂದರೆ ಈ ರೀತಿ. ಇದು ತುಂಬ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ, ಈ ಬ್ಯಾಕ್ ಚೆಸ್ಟ್ ಮೆಜರ್ಮೆಂಟ್ ತೊಗೊಳ್ಳೋದು ಅಷ್ಟು ಪ್ರಾಪರಾಗಿ ಬರೋದಿಲ್ಲ ಅಂತಾರೆ. ಬಟ್ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿದರೆ ಇದೇ ಪರ್ಫೆಕ್ಟು. ಫ್ರಂಟ್ ಮೆಜರ್ಮೆಂಟ್ ಪ್ರಕಾರ ನಾವು ಎಲ್ರಿಗೂ ಕಟ್ ಮಾಡೋದಕ್ಕೆ ಆಗೋದಿಲ್ಲ. ಬ್ಯಾಕ್ ಸಪ್ರೇಟು, ಫ್ರಂಟ್ ಸಪ್ರೇಟು ಚೆಸ್ಟ್ ಮೆಜರ್ಮೆಂಟ್ನ ತೊಗೊಳ್ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನೀವು ರಿಂಕಲ್ಸ್ ಇಲ್ದಂಗೆ ಕರೆಕ್ಟಾಗಿ ಇದನ್ನು ಈ ರೀತಿ ನೀಟಾಗಿ ಹಾಕ್ಕೊಂಡ್ರೆ ಸಿಗುತ್ತೆ. ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆಯೂ ಇರೋದಿಲ್ಲ. ಟೇಪಿಂದ ಈ ಕಡೆ ಸೈಡಿಂದ ಈ ಕಡೆ ಸೈಡ್ವರೆಗೂ ಎಷ್ಟು ಇಂಚಿದೆ ಅಂತ ಈ ರೀತಿ ಸ್ಟ್ರೈಟಾಗಿಟ್ಟು ನೋಡಿ ಮೆಜರ್ಮೆಂಟು ಮಾರ್ಕ್ ಮಾಡ್ಬೋದು. ಬ್ಯಾಕ್ ಚೆಸ್ಟ್ ಮೆಜರ್ಮೆಂಟು ತೊಗೊಳ್ಬೇಕು. ಫ್ರಂಟ್ ತೊಗೊಳ್ಳದೆ ಇದ್ರೂ ಅಡ್ಜಸ್ಟ್ ಆಗುತ್ತೆ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಲೆಂತು ಬ್ಯಾಕ್ ಡೀಪು, ಬ್ಯಾಕ್ ಚೆಸ್ಟ್ ಮೆಜರ್ಮೆಂಟು, ಸೊಂಟದ ಅಳತೆ. ನೆಕ್ಸ್ಟು ಇದು ಡಬಲ್ ಪಟ್ಟಿ, ಇದು ಉಕ್ಸ್ ಪಟ್ಟಿ, ಸಿಂಗಲ್ ಪಟ್ಟಿ. ಈ ಡಬಲ್ ಪಟ್ಟಿನ ನಾವು ಮೈನಸ್ ಮಾಡಬೇಕಂದ್ರೆ ಇದನ್ನು ಅಳತೆ ಮಾಡ್ಕೊಳ್ಬಾರ್ದು ಓಕೆನಾ. ಈ ರೀತಿ ಟೈಟಾಗಿ ಹಿಡಿದು ಎಳ್ಕೊಳ್ಬೇಕು, ಎಷ್ಟು ಇಂಚಿದೆ ಅಂತ ಅಳತೆ ಮಾಡ್ಕೊಳ್ಬೇಕು. ಇದು ಸೊಂಟದ ಮೆಜರ್ಮೆಂಟು. ನೆಕ್ಸ್ಟು ಫ್ರಂಟ್ ಸೈಡು, ಫ್ರಂಟ್ ಡೀಪು. ಬ್ಲೌಸ್ನ ಸ್ವಲ್ಪ ನೀಟಾಗಿ ಈ ರೀತಿ ಹಾಕ್ಕೊಳ್ಳಿ, ಗೊತ್ತಾಗುತ್ತೆ ಓಕೆನಾ. ಇಲ್ಲಿಂದ ಶೋಲ್ಡ್ರ್ ಮಾರ್ಜಿನ್ ಏನಿದೆಯೋ ಈ ಶೋಲ್ಡ್ರ್ ಮಾರ್ಜಿನಿಂದ ಟೇಪ್ನ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಡೀಪು ಕರೆಕ್ಟಾಗಿ ಎಲ್ಲಿವರೆಗೂ ಬರುತ್ತೋ ನೋಡಿಕೊಂಡ್ರೆ ಗೊತ್ತಾಗುತ್ತೆ ಓಕೆನಾ. ಇದು ಫ್ರಂಟ್ ಡೀಪು. ಬ್ಯಾಕ್ ಲೆಂತು, ಬ್ಯಾಕ್ ಡೀಪು ಮತ್ತು ಬ್ಯಾಕ್ ಚೆಸ್ಟ್ ಮೆಜರ್ಮೆಂಟು ಮತ್ತು ಸೊಂಟದ ಅಳತೆ ವೇಸ್ಟ್ ಮೆಜರ್ಮೆಂಟು. ನೆಕ್ಸ್ಟು ಫ್ರಂಟ್ ಡೀಪು. ಇದಾದ ನಂತರ ಡಾಟ್ ಪಾಯಿಂಟು, ಈ ಸೆಂಟರ್ ಡಾಟ್ ಪಾಯಿಂಟ್. ಕ್ರಾಸ್ ಕಟಿಂಗ್ ಬ್ಲೌಸ್ ಆದರೆ ಎಳೆದು ತೊಗೊಳ್ಬಾರ್ದು. ಸ್ಟ್ರೈಟ್ ಕಟಿಂಗ್ ಆದರೆ ಮಾತ್ರ ಎಳೆದು ತೊಗೊಳ್ಬೇಕು. ಕ್ರಾಸ್ ಕಟಿಂಗ್ ಆದರೆ ಫ್ರೀಯಾಗಿ ಇಟ್ಕೊಂಡು ಈ ಮೇಲ್ಗಡೆ ಶೋಲ್ಡರ್ ಸ್ಟಿಚ್ಚಿಂದ ಈ ರೀತಿ ಫ್ರೀಯಾಗಿ ಇಟ್ಕೊಂಡೆ ಇದನ್ನು ಮೆಜರ್ ಮಾಡ್ಕೊಳ್ಬೇಕು. ಹಾಗೆ ಫುಲ್ ಲೆಂತು ಈ ಕ್ರಾಸ್ ಬೆಲ್ಟ್ವರೆಗೂ ಓಕೆನಾ. ನೆಕ್ಸ್ಟು ಉಕ್ಸ್ ಪಟ್ಟಿ ಸೈಡು ಕ್ರಾಸ್ ಬೆಲ್ಟು ಎಷ್ಟು ಇಂಚಿದೆ, ಸೈಡ್ ಫಿಟ್ಟಿಂಗ್ ಕಡೆ
ಎಷ್ಟು ಇಂಚಿದೆ. ಹಾಗೆ ಈ ಸೈಡು ಸ್ಲೀವು ಜಾಯಿಂಟ್ ಇದೆಯಲ್ವ, ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಇಂಚಿದೆ ಅಂತ ಅಳತೆ ಮಾಡ್ಕೊಳ್ಬೇಕು. ಇದು ನಮಗೆ ಮೇಲ್ಗಡೆ ಹಾರ್ಮೋಲ್ ಡೌನಿಂಗು ಮತ್ತು ಶೋಲ್ಡರ್ಗೆ ಯೂಸ್ ಆಗುತ್ತೆ. ಈ ಮೆಜರ್ಮೆಂಟು ನಾವು ಬ್ಯಾಕ್ ಲೆಂತ್ನಲ್ಲಿ ಈ ಮೆಜರ್ಮೆಂಟ್ನ ಮೈನಸ್ ಮಾಡಿದರೆ ಮೇಲ್ಗಡೆ ಮಿಕ್ಕಿರುವಂಥ ಮೆಜರ್ಮೆಂಟ್ ಆರ್ಮೋಲ್ ಡೌನಿಂಗು ಅದನ್ನೇ ಶೋಲ್ಡರ್ಗೆ ತೊಗೊಳ್ತೀವಿ. ಅದು ಬ್ಲೌಸ್ ಕಟ್ಟಿಂಗಲ್ಲಿ ನಿಮ್ಗೆ ಇನ್ನಷ್ಟು ಕ್ಲಿಯರಾಗಿ ಮಾರ್ಕಿಂಗ್ ಮಾಡಬೇಕಾದ್ರೆ ತಿಳಿಸ್ಕೊಡ್ತೀನಿ. ನಾವು ಮೇಲ್ಗಡೆಯಿಂದ ಈ ಆರ್ಮೋಲ್ ಡೌನಿಂಗ್ನ ತೊಗೊಳ್ಳೋದಕ್ಕೆ ಪ್ರಾಪರಾಗಿ ಬರೋದಿಲ್ಲ. ಹಾಗಾಗಿ ಬ್ಯಾಕ್ ಲೆಂತಲ್ಲಿ ಇದನ್ನು ಮೈನಸ್ ಮಾಡಿದರೆ ಹಾರ್ಮೋಲ್ ಡೌನಿಂಗು ನಿಮಗೆ ಈಸಿಯಾಗಿ ಸಿಗುತ್ತೆ. ಸ್ಲೀವ್ ಲೆಂತು ಓಕೆನಾ, ಸ್ಲೀವ್ ಲೂಸು, ಹಾಗೆ ಹಾರ್ಮೋಲ್ ರೌಂಡಿಂಗು. ಈ ಶೋಲ್ಡರ್ ಸ್ಟಿಚ್ ಇರುತ್ತಲ್ವ ಇದು, ಮತ್ತು ಈ ಕಂಕುಳಲ್ಲಿ ಚೆಸ್ಟ್ ಪಾಯಿಂಟು ಟೈಟಾಗಿ ಈ ರೀತಿ ಎಳ್ಕೊಂಡು ಬ್ಲೌಸ್ನ ನೀಟಾಗಿ ಈ ರೀತಿ ಮೆಜರ್ ಮಾಡ್ಕೊಳ್ಬೇಕು. ಇಷ್ಟು ಮೆಜರ್ಮೆಂಟ್ಸು ನೀವು ತೊಗೊಳ್ಳೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಬ್ಯಾಕ್ ಲೆಂತು, ಬ್ಯಾಕ್ ಡೀಪು, ಬ್ಯಾಕ್ ಚೆಸ್ಟ್ ಮೆಜರ್ಮೆಂಟು, ಹಾಗೆ ವೇಸ್ಟ್ ಮೆಜರ್ಮೆಂಟ್ ಸೊಂಟದಳತೆ, ಫ್ರಂಟ್ ಡೀಪು, ಸ್ಲೀವ್ ಲೆಂತು, ಸ್ಲೀವ್ ಲೂಜು, ಹಾರ್ಮೋಲ್ ರೌಂಡಿಂಗು, ಡಾಟ್ ಪಾಯಿಂಟು ಮತ್ತು ಫುಲ್ ಲೆಂತು ಫ್ರಂಟ್ದು. ಓಕೆನಾ. ಈ ಬ್ಲೌಸಸ್ಸಲ್ಲಿ ನಮಗೆ ಇಷ್ಟು ಮೆಜರ್ಮೆಂಟ್ಸು ತೊಗೊಳ್ಳೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಮಾರ್ಕಿಂಗ್ ಮಾಡೋದಕ್ಕೂ ಇಷ್ಟು ಮೆಜರ್ಮೆಂಟ್ಸ್ ಬೇಕು. ತೊಗೊಳ್ಳೋದು ನೀವು ಕಲ್ತ್ಕೊಳ್ಬೇಕು ಅಂದರೆ ಈ ರೀತಿ ಪ್ರಾಕ್ಟೀಸ್ನ ಮಾಡಬೇಕು. ಮಾಡಿದರೆ ನೀವು ಕಲ್ತ್ಕೊಳ್ತೀರಿ. ಇದು ಏನು ಅಂದರೆ ನೀವೊಂದು ಬ್ಲೌಸ್ ತೊಗೊಂಡು, ಅಳತೆ ಬ್ಲೌಸ್ ತೊಗೊಂಡು ಟೇಪಿಂದ ಈಗ ನಾನು ಯಾವ ರೀತಿ ಆದರೂ ತೋರಿಸಿದ್ದೀನೋ ಆ ರೀತಿ ಸುಮ್ಮನೆ ಒಂದು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿ. ಓಕೆನಾ. ಅದು ನೀವು ಬ್ಲೌಸು ಲೈನಿಂಗ್ ಮೇಲೆ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡ್ತೀರಲ್ವ, ಆಗ ಅಳತೆ ಬ್ಲೌಸ್ ತೊಗೊಂಡು ಟೇಪಿಂದ ನಾವು ಅಳತೆನ ತೊಗೊಂಡು ಮಾರ್ಕಿಂಗ್ ಮಾಡೋದಕ್ಕೆ ಸುಲಭ ಆಗುತ್ತೆ, ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಅಳತೆ ಬ್ಲೌಸಲ್ಲಿ ಟೇಪಿಂದ ಯಾವ ರೀತಿ ಮೆಜರ್ಮೆಂಟ್ನ ತೊಗೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಈಗ ಫಸ್ಟ್ ಬಾಡಿ ಮೆಜರ್ಮೆಂಟ್ಸ್ ಯಾವ ರೀತಿ ತೊಗೊಳ್ಬೇಕಂತ ನೋಡಿದ್ರಿ. ಈಗ ಅಳತೆ ಬ್ಲೌಸಿಂದ ಯಾವ್ಯಾವ ಅಳತೆ ಮತ್ತು ಅದನ್ನು ಯಾವ ರೀತಿ ತೊಗೊಳ್ಬೇಕಂತ ನೋಡಿದ್ರೆ ಇದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿರೋದು. ಇಲ್ಲಿಗೆ ನೀವು ಬಾಟಮ್ ಮೆಜರ್ಮೆಂಟ್ಸು, ಚೂಡಿದಾರ್ ಟಾಪ್ ಮೆಜರ್ಮೆಂಟು ಮತ್ತು ಬ್ಲೌಸು, ಬಾಡಿ ಮೆಜರ್ಮೆಂಟ್ಸು ಮತ್ತು ಅಳತೆ ಟಾಪ್, ಅಳತೆ ಬಾಟಮ್, ಅಳತೆ ಬ್ಲೌಸು ಕೊಟ್ಟರೆ ಯಾವ ರೀತಿ ಅಳತೆ ತೊಗೊಳ್ಬೇಕು, ಯಾವ್ಯಾವ ಅಳತೆ ತೊಗೊಳ್ಬೇಕು ಅಂತ ಈ 3 ವೀಡಿಯೋದಲ್ಲಿ, ಲಾಸ್ಟ್ 3 ವೀಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೀನಲ್ವ. ಇದೇ ರೀತಿಯೇ ನೀವು ಬಾಡಿ ಮೆಜರ್ಮೆಂಟ್ಸ್ ಆಗಿರ್ಬೋದು, ಇಲ್ಲ ಅಳತೆ ಬ್ಲೌಸ್, ಅಳತೆ ಟಾಪ್ ಕೊಟ್ಟರೆ ತೊಗೊಳ್ಬೇಕು. ಇನ್ನು ಮುಂದೆ ನಾನು ನಿಮಗೆ ಕಟಿಂಗ್ ಮಾಡ್ತಾ ಇನ್ನಷ್ಟು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನಷ್ಟು ಈಸಿ ಮೆಥಡ್ನಲ್ಲಿ ಮಾರ್ಕಿಂಗ್ ಮಾಡೋದು, ಕಟಿಂಗ್ ಮಾಡೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ. ಓಕೆನಾ. ಇಷ್ಟು ಈ ವಿಡಿಯೋದಲ್ಲಿ ನಿಮಗೆ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋನೂ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡಿ, ಇನ್ನೂ ನೀವು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.